ಬಿಜೆಪಿ ಅವರೇ ಡಿ ಕೆ ಶಿವಕುಮಾರ್ಗೆ ಆಫರ್ ಅನ್ನು ಕೊಟ್ಟಿದ್ರು, ಬನ್ನಿ ನಿಮ್ಮ ಮೇಲೆ ಯಾವುದೇ ಪ್ರಕರಣಗಳೇ ಇಲ್ಲದ ಹಾಗೆ ಮಾಫಿ ಮಾಡಿಬಿಡ್ತೀವಿ ಅಂತೇಳಿ, ಏಜೆನ್ಸಿಗಳಿಂದಲೇ ಮಾಫಿ ಮಾಡಿಸ್ತೀವಿ. ಸಿಬಿಐ ಅವರು ಕೇಸ್ ಹಾಕಿದ್ರೆ ಸಿಬಿಐ ಅವರೇ ಹೇಳ್ತಾರೆ ಒಂದು ದಿನ ಕೋರ್ಟಿಗೆ ಹೋಗಿ, ನಮ್ಮ ಹತ್ರ ಏನು ಸಾಕ್ಷ್ಯನೇ ಸಿಕ್ಕಿಲ್ಲ. IT ಅವರೇ ಹೇಳ್ತಾರೆ ನಮಗೆ ಗೊತ್ತಿಲ್ಲ, ನಾವು ಬೈ ಮಿಸ್ಟೇಕ್ ಆಗಿ ಏನೋ ಮಾಡಿದೀವಿ. ಅಥವಾ ED ಅವರೇ ಹೇಳ್ತಾರೆ ನಾವು ಇನ್ವೆಸ್ಟಿಗೇಷನ್ ಮಾಡಿದೀವಿ, ಏನು ಆ ಥರನೇ ಮಾಡ್ತೀವಿ, ಬನ್ನಿ ಬಿಜೆಪಿಗೆ ಅಂತೇಳಿ. ಹೋಗಲ್ಲ, ತಾಯಿ ಮನೆಯನ್ನ ಬಿಟ್ಟು ಹೋಗಲ್ಲ, ಕಾಂಗ್ರೆಸ್ಸಿಗೆ ವಿಧಾನಸೌಧದ ಮೆಟ್ಟಿಲಾಗ್ತೀನಿ ಅಂತಿದ್ದಂತಹ ಡಿ ಕೆ ಶಿವಕುಮಾರ್ ಈಗ ಆ ಮೆಟ್ಟಿಲನ್ನ ಬಿಜೆಪಿಯ ಸದನದ ಒಳಗಡೆ ಇಡ್ಲಿಕ್ಕೆ ಯೋಚನೆಯನ್ನ ಮಾಡ್ತಿದ್ದಾರೆ, ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಮಾನಸಿಕವಾಗಿ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ. ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ಇದು. ಡಿ ಕೆ ಶಿವಕುಮಾರ್ ಬಿಜೆಪಿ ಸೇರ್ಪಡೆಗೆ ಮಾನಸಿಕವಾಗಿ ತಮ್ಮನ್ನು ತಾವು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿ. ವೆರಿ ಇಂಪಾರ್ಟೆಂಟ್. ತಮಿಳುನಾಡಿನ ಧರ್ಮಗುರು ಒಬ್ರು, ಇದು ಈ ಕ್ಷಣದ ಅತ್ಯಂತ ದೊಡ್ಡ ರಾಜಕೀಯ ಸುದ್ದಿ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಲು ಡಿ ಕೆ ಶಿವಕುಮಾರ್ ತಯಾರಿ ನಡೆಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಬಿಜೆಪಿ ಸೇರ್ಪಡೆಗೆ ಮಗಳಿಂದಲೂ ಕೂಡ ಒತ್ತಡ ಹೆಚ್ಚಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಮಗಳು ಈಗ ಬಿಸಿನೆಸ್ ನಲ್ಲಿ ತೊಡಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮಗಳು ಕೂಡ ತಮ್ಮ ತಂದೆಗೆ ಒತ್ತಡವನ್ನು ಹಾಕ್ತಾ ಇದ್ದಾರಂತೆ. ನಿನ್ನ ಮೇಲಿರುವಂತಹ ನೀನು ಕಾಂಗ್ರೆಸ್ ಅನ್ನ ಬಿಟ್ಬಿಡಪ್ಪ, ಮೊದಲು ಕೇಸ್ ಕ್ಲಿಯರ್ ಮಾಡ್ಕೊಬಿಡು. ನಿನ್ನ ಮೇಲೆ ED CBI ಕೇಸ್ ಏನಿದೆ, ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟ ಹಾಗೆ CBI ಕೇಸ್ ಇದೆ, ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ED ಕೇಸುಗಳಿದಾವೆ. ಅದನ್ನ ಮೊದಲು ಕ್ಲಿಯರ್ ಮಾಡ್ಕೋ. ಬಿಜೆಪಿಗೆ ಹೋದ್ರಷ್ಟೇ ನಿನಗೆ ಈ ಕೇಸುಗಳಿಂದ ರಿಲೀಫ್ ಸಿಗತ್ತೆ. ಡಿ ಕೆ ಶಿವಕುಮಾರ್ ಮೇಲೆ ಸ್ವತಃ ಡಿ ಕೆ ಶಿವಕುಮಾರ್ ಅವರ ಮಗಳು ಕೂಡ ಒತ್ತಡವನ್ನ ಹೇರಿದ್ದಾರೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಬೇಡ ನೀನು ಕಾಂಗ್ರೆಸ್ ನಲ್ಲಿರುವಂತದ್ದು, ಹೋಗು ಬಿಜೆಪಿಗೆ ಹೋಗು. ಬಿಜೆಪಿಗೆ ಹೋದ್ರೆ ಕೇಸ್ ಕ್ಲಿಯರ್ ಆಗತ್ತೆ. ಕೇಸ್ ಕ್ಲಿಯರ್ ಆದ್ರೆ ಟೆನ್ಷನ್ ಇರಲ್ಲ, ರಾಜಕೀಯ ಒತ್ತಡನೂ ಇರಲ್ಲ. ವೆರಿ ಇಂಪಾರ್ಟೆಂಟ್ ಕೇಸ್ ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು. ಕಾರಣ ಈ ಕೇಸುಗಳೆಲ್ಲವೂ ಕೂಡ ವಿಚಾರಣಾ ನ್ಯಾಯಾಲಯದಲ್ಲಿ ಟ್ರಯಲ್ ಕೋರ್ಟ್ ನಲ್ಲಿ ನಡೀತಾ ಇದ್ದಾವೆ. ಅಲ್ಲಿ CBI ಮತ್ತು ED, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಡಿ ಕೆ ಶಿವಕುಮಾರ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮಾಡ್ತಾ ಇದೆ. ಆ ಸಂಸ್ಥೆ ಏನು ತನಿಖಾ ವರದಿಯನ್ನು ಕೊಡುತ್ತೆ ಮತ್ತು ಆ ತನಿಖಾ ವರದಿ ಕೊಟ್ಟಾದ ಬಳಿಕ CBI ಏನು ವಾದವನ್ನ ಮಂಡಿಸುತ್ತೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಯಾವತ್ತು. ಕಾರಣ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದು. ಇನ್ನು ED ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸ್ತಾ ಇರುವಂತದ್ದು. ಅವರು ಕೂಡ ಏನು ಅದರಲ್ಲಿ ಏನ್ ತೀರ್ಪು ಬರುತ್ತೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಅದು ಎರಡೂ ಕೂಡ ತನಿಖಾ ಸಂಸ್ಥೆಗಳು ಹೇಗೆ ಕೋರ್ಟ್ ಅನ್ನು ಕನ್ವಿನ್ಸ್ ಮಾಡ್ತವೆ ಅನ್ನೋದ್ರ ಮೇಲೆ ಇರುವಂತದ್ದು. ಸೊ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಮಗಳು ಕೊಡ್ತಾ ಇರುವಂತಹ ಸಜೆಷನ್ ಏನು ಅಂತ ಹೇಳಿದ್ರೆ, ನೀನು ಕಾಂಗ್ರೆಸ್ ಬಿಟ್ಬಿಡು, ಬಿಜೆಪಿಗೆ ಹೋಗು, ಬಿಸಿನೆಸ್ ಮಾಡ್ತಾ ಇದ್ದೀವಿ ನಾವು, 1,000 ಕೋಟಿ ರೂಪಾಯಿ ಒಡೆಯ ಡಿ ಕೆ ಶಿವಕುಮಾರ್, ವ್ಯವಹಾರಗಳು ಲೀಗಲೈಸ್ಡ್ 1,000 ಕೋಟಿ ರೂಪಾಯಿ. ಸೊ ಬಿಸಿನೆಸ್ ಮ್ಯಾನ್ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಮಗಳಿಂದ ಈಗ ಒತ್ತಡ. ಕೇಸ್ ಕ್ಲಿಯರ್ ಮಾಡ್ಕೊಬಿಡೋಣ ಫಸ್ಟ್, ರಾಜ್ಯಕ್ಕೆ ಆಮೇಲೆ ಏನೋ ಒಂದು ಮಾಡ್ಕೋಬಹುದು, ಬಟ್ ಕೇಸ್ ಕ್ಲಿಯರ್ ಕೇಸಲ್ಲಿ ನಾವೇನಾದ್ರೂ ಲಾಕ್ ಆಗ್ಬಿಟ್ರೆ ನಿನ್ನ ಫ್ಯೂಚರೇ ಮುಗ್ದೋಗ್ಬಿಡುತ್ತೆ, ಸಮಸ್ಯೆ ಆಗುತ್ತೆ. ಬೇಡ, ಇದು ಯಾವುದು, ಕೇಸ್ ಕ್ಲಿಯರ್ ಮಾಡ್ಕೊಬಿಡೋಣ ಫಸ್ಟ್, ಬೇಡ ಕಾಂಗ್ರೆಸ್ ಬಿಜೆಪಿಗೆ ಹೋಗು ಅಂತೇಳಿ ಸ್ವತಃ ಡಿ ಕೆ ಶಿವಕುಮಾರ್ ಅವರ ಮಗಳೇ ಡಿ ಕೆ ಶಿವಕುಮಾರ್ ಅವರ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಎನ್ನುವಂಥದ್ದು ನಮಗೆ ಸಿಗ್ತಿರುವಂತಹ ಮಾಹಿತಿ. ಇದರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ, ಇದು ಈ ಕ್ಷಣದ ಅತ್ಯಂತ ದೊಡ್ಡ ರಾಜಕೀಯ ಸುದ್ದಿ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಲಿದ್ದಾರೆ ಡಿ ಕೆ ಶಿವಕುಮಾರ್. ಸಿದ್ಧತೆಯನ್ನ, ಮಾನಸಿಕ ಸಿದ್ಧತೆ ಬೇಕು, ಇದಕ್ಕೆ ಸೈದ್ಧಾಂತಿಕ ಸಿದ್ಧತೆ ಬೇಕು. ಕಾರಣ ಏನು ಅಂತ ಹೇಳಿದ್ರೆ, ನಾಳೆ ಮತ್ತೆ ಟ್ರೋಲ್ ಆಗ್ಬಿಡ್ತಾರೆ ಡಿ ಕೆ ಶಿವಕುಮಾರ್. ನಿನ್ನೆ ಹಿಂಗಂದ್ರು ಇವತ್ತು ಈಗ ಅಂತಿದ್ದಾರೆ ಅಂತೇಳಿ ಟೂ ವಿಂಡೋ ಮಾಡ್ಕೊಂಡು ಪ್ಲೇ ಮಾಡ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಉತ್ತರ ಕೊಡಕ್ಕಾಗಲ್ಲ, ತಬ್ಬಿಬ್ಬಾಕ್ಬಿಡ್ತಾರೆ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಮೋದಿ ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿದ ಬಳಿಕ, ಕಾರಣ ಮೋದಿ ಅವರಿಗೆ ಸೆಪ್ಟೆಂಬರ್ 17ನೇ ತಾರೀಕು 75 ವರ್ಷ ಆಗುತ್ತೆ. ಈಗ RSS ಕೂಡ ಸಾರ್ವಜನಿಕ ಒತ್ತಡವನ್ನ ತಂದು ಮೋದಿ ಅವರಿಗೆ ನೀವು ಇಳೀರಿ ಅಂತ ಹೇಳಿ ಹೇಳ್ತಾ ಇದೆ ಇಂಡೈರೆಕ್ಟ್ ಆಗಿ. ಈಗ ಮೊನ್ನೆ ಮಹಾನ್ ಭಾಗವತ್ ಕೊಟ್ಟಂತ ಸ್ಟೇಟ್ಮೆಂಟ್ ಉದ್ದೇಶ ಅಷ್ಟೇ,
ವಯಸ್ಸಾಯ್ತು ಮೋದಿ ಅವರೇ, ನಿಮಗೆ ಏಜ್ ಆಯ್ತು, ನಿಮಗೆ ಸಾಕು, 75 ವರ್ಷ ಸಾಕು, ಅಧಿಕಾರ ಅನುಭವಿಸಿದ್ರಲ್ಲ ಸಾಕು, ಇಳೀರಿ, ಏಜ್ ಆಯ್ತು ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಜನರ ಮುಖಾಂತರ ಹೇಳಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ RSS. ಮೋಹನ್ ಭಾಗವತ್ ಸ್ಟೇಟ್ಮೆಂಟ್ ನ ಉದ್ದೇಶ ಅದು. ಮೋಹನ್ ಭಾಗವತ್ ಏನು ಪುಕ್ಕಟ್ಟ ಸ್ಟೇಟ್ಮೆಂಟ್ ಏನು ಕೊಟ್ಟಿಲ್ಲ. ಆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಪಬ್ಲಿಕ್ ಫೋರಂ ಅಲ್ಲಿ, ಅಂದ್ರೆ ಸಾರ್ವಜನಿಕ ವಲಯದಲ್ಲಿ, ಜನಸಾಮಾನ್ಯರಲ್ಲಿ, ಮತದಾರರಲ್ಲಿ ಚರ್ಚೆ ಶುರುವಾಗುತ್ತೆ. ಮೋದಿ ಅವರಿಗೆ 75 ವರ್ಷ ವಯಸ್ಸಾಯ್ತಂತೆ, ಮೋದಿ ಅವರಿಗೆ ಏಜ್ ಆಯ್ತಂತೆ, ಮೋದಿ ಅವರಿಗೆ ಏಜ್ ಆಯ್ತು, ಮೋದಿ ಅವರಿಗೆ ವಯಸ್ಸಾಯ್ತು, ಇಳೀಲಿ ಮೋದಿ, ಬೇರೆ ಯಾರಾದ್ರೂ ಬರ್ಲಿ, ಯೋಗಿ ಆದಿತ್ಯನಾಥ್ ಬರ್ಲಿ ಅಥವಾ ಅಮಿತ್ ಶಾ ಬರ್ಲಿ, ಈ ತರ ಡಿಬೇಟ್ ಶುರು ಆಗ್ಬೇಕಲ್ಲ. ಸೊ ಅಂಥದ್ದೊಂದು ಡಿಬೇಟ್ ಅನ್ನ RSS ಅವರೇ ಸ್ಟಾರ್ಟ್ ಮಾಡಿರುವಂತದ್ದು ಮೋದಿ ವಿರುದ್ಧ. ಸೊ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಮೋದಿ ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿದ್ರೆ ಅಮಿತ್ ಶಾ ಮುಂದಿನ ಪ್ರಧಾನಮಂತ್ರಿ ಆಗಬಹುದು ಎನ್ನುವಂಥದ್ದು ಬಿಜೆಪಿಯ ಒಳಗಡೆ ನಡೀತಾ ಇರುವಂತಹ ಇನ್ನೊಂದು ಚರ್ಚೆ. ಅಂತಹ ಸನ್ನಿವೇಶದಲ್ಲಿ ನನಗೆ ಅನುಕೂಲ ಆಗತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿ DK ಶಿವಕುಮಾರ್ ಅವರು ಇದ್ದಾರೆ. ನನಗೆ ಅನುಕೂಲ ಆಗತ್ತೆ ಅಂತ ಸಂದರ್ಭದಲ್ಲಿ ಒಂದು ವೇಳೆ ಶಾ ಪ್ರಧಾನಿ ಆದ್ರೆ DK ಶಿವಕುಮಾರ್ಗೆ ಪ್ರಭಾವಿ ಅತ್ಯಂತ ದೊಡ್ಡ ಖಾತೆಯೊಂದು ಸಿಗಬಹುದು ಎನ್ನುವಂತಹ ಲೆಕ್ಕಾಚಾರದಲ್ಲೂ ಕೂಡ DK ಶಿವಕುಮಾರ್ ಅವರು ಇದ್ದಾರೆ. ಉತ್ತರ ಭಾರತದಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರಿಗೆ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಬಿಸಿನೆಸ್ ಮ್ಯಾನ್ ಅಲ್ಲ, ಹಾರ್ಡ್ ಕೋರ್ ಪೊಲಿಟಿಷಿಯನ್. DK ಶಿವಕುಮಾರ್ ಈಗ ಹೆಂಗಾಗಿದೆ DK ಶಿವಕುಮಾರ್ ಅಂತ ಹೇಳಿದ್ರೆ, DK ಶಿವಕುಮಾರ್ ಪಾರ್ಟ್ ಟೈಮ್ ಪೊಲಿಟಿಷಿಯನ್, ಪಾರ್ಟ್ ಟೈಮ್ ಬಿಸಿನೆಸ್ ಮ್ಯಾನ್, ಆ ತರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.